ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಒಂದು ಹೊಸ ಕಾರ್ನ ರಿವ್ಯೂ ಮಾಡೋಕ್ಕೆ. ಬಟ್ ಟಾಟಾನವರು ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಬರೀ ಐಸ್ ಪವರ್ಡ್ ಕಾರ್ ಮಾತ್ರ ಅಲ್ಲ, ಇ ವಿ ಕಾರ್ಸ್ ಮೇಲೂ ಹೆವಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಮತ್ತು ಸಿ ಎನ್ ಜಿ ಕಾರ್ಸ್ ಮೇಲೂ ಸಹ ಒಂದು ರೇಂಜಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಇ ವಿ ಕಾರ್ ಅಂದ ತಕ್ಷಣ ನಿಮಗೆ ಗೊತ್ತೇ ಇರುತ್ತೆ, ಆಲ್ರೆಡಿ ನೆಕ್ಸಾನ್ ಬಂದಿದೆ. ಸೊ ಮತ್ತೆ ನೆಕ್ಸಾನ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಎಸ್ ಗೈಸ್, ಇಟ್ಸ್ ದಿಸ್ ಕಾರ್ ಟಾಟಾ ಪಂಚ್ ಇ ವಿ. ನೆನ್ನೆ ತಾನೇ ಶೋರೂಮಿಗೆ ಬಂತು ಗಾಡಿ, ಟೈಮ್ ಇರಲಿಲ್ಲ ನನಗೆ. ಸೊ ಇವತ್ತು ಆಫೀಸ್ ಮುಗಿಸ್ಕೊಂಬಂದು ರಿವ್ಯೂ ಮಾಡ್ತಾಯಿದ್ದೀನಿ ನಾನು ಈ ಗಾಡಿನ. ಸೊ ಮುಂದ್ಗಡೆಯಿಂದ ಹೆಂಗಿದೆ, ಏನು ಕತೆ, ಈ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ, ಬ್ಯಾಟ್ರಿ ಪ್ಯಾಕ್ ಎಷ್ಟು ಬರುತ್ತೆ, ಆ್ಯಂಡ್ ಈ ಕಾರಲ್ಲಿ ಒಂದು ಹೊಸದನ್ನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಅಂತ ಹೇಳ್ತೀನಿ ನಿಮಗೆ. ಸೊ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೆವಿ ಸೈಕ್ ಆಗೋದೆ. ಅದೇನು ಅಂತ ನಿಮಗೂ ಸಹ ತಿಳಿಸ್ಕೊಡ್ತೀನಿ ಆದಷ್ಟು ಮಿನಿಮಲ್ ಆಗಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ಫಸ್ಟು ಕಾರಿನ ಕೀ ನೋಡ್ಬಿಡೋಣ. ಕೀ ಈ ಥರ ಇದೆ, ನೋಡ್ಬೋದು. ಲಾಕು, ಅನ್ಲಾಕು, ಫಾಲೋ ಮಿ ಹೋಮ್ ಲ್ಯಾಂಪು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಲಾಕ್ ಮಾಡಿದಾಗ ನೋಡ್ಬೋದು ಈ ಥರ ಸೌಂಡ್ ಮಾಡುತ್ತೆ. ಅನ್ಲಾಕ್ ಮಾಡಿದಾಗ ಈ ಥರ ಇಂಡಿಕೇಟರ್ ಸ್ವೈಪ್ ಆಗಿ ಮಿರರ್ ಸಹ ಓಪನಿಂಗ್ ಆಗುತ್ತೆ. ಆ್ಯಂಡ್ ಫಾಲೋ ಮಿ ಹೋಮ್ ಲ್ಯಾಂಪ್ ಚೆಕ್ ಮಾಡೋಣ. ನೋಡ್ಬೋದು, ಫಾಲೋ ಮಿ ಹೋಮ್ ಲ್ಯಾಂಪ್ ಕೊಟ್ಟಾಗ ಹೆಡ್ ಲ್ಯಾಂಪ್ ಆನ್ ಆಗುತ್ತೆ, ಡಿ ಆರ್ ಎಲ್ ಆನ್ ಆಗುತ್ತೆ, ಮತ್ತು ಹಿಂದ್ಗಡೆ ಟೈಲ್ ಲ್ಯಾಂಪ್ ಸಹ ಆನ್ ಆಗುತ್ತೆ. ಪ್ರಿಟಿ ಮಚ್ ಇಟ್ ಗೈಸ್. ಎಲ್ಲ ಟಾಟಾ ಕಾರಲ್ಲಿ ನೋಡ್ತೀರಾ ಸೇಮ್ ಟೈಪ್ ಆಫ್ ಕೀ ಫೋಬೆ ಕೊಟ್ಟಿರೋದು. ಹಿಂದ್ಗಡೆ ಟಾಟಾ ಲೋಗೋ ಬರುತ್ತೆ. ಲಾಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಯಾವ ವೇರಿಯಂಟ್, ಏನು ಕತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ನಿಮ್ಮ ಮುಂದೆ ಇರುವಂಥದ್ದು ಟಾಪ್ ಎಂಡ್ ವೇರಿಯಂಟು ಎಂಪವರ್ಡ್ ಪ್ಲಸ್ ಎಸ್ ಅಂತ. ಅದು ಕೂಡ ಫಾಸ್ಟ್ ಚಾರ್ಜಿಂಗು. ಏನು ಈ ಫಾಸ್ಟ್ ಚಾರ್ಜಿಂಗು, ಏನು ಈ ಪ್ಲಸ್ಸಸ್ಸು ಎಲ್ಲನೂ ಹೇಳ್ತೀನಿ, ಆ್ಯಂಡ್ ವೇರಿಯಂಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಫಸ್ಟ್ ಯಾವ್ದು ಮಾಡ್ತಾಯಿದ್ದೀನಿ ಅನ್ನೋದು ಹೇಳಬೇಕಲ್ಲ, ಸೊ ಹಾಗಾಗಿನೇ ಹೇಳ್ತಾ ಇರೋದು. ಆ್ಯಂಡ್ ಈ ಕಲರ್ ಬಂದು ಆಲಿವ್ ಗ್ರೇ ಅಂತ, ಒಂಥರ ವೈಟ್ಗೆ ಗ್ರೇನ ಮಿಕ್ಸ್ ಮಾಡಿ ಈ ಒಂದು ಕಲರ್ನ ತೊಗೊಂಬಂದಂಗಿದೆ ಆ್ಯಕ್ಚುಲಿ. ಫ್ರಂಟ್ ಫೇಶಿಂದ ನೋಡಿದಾಗ ನಿಮಗೆ ಡೆಫಿನೆಟ್ಲಿ ನೆಕ್ಸಾನ್ ಅಂತ ಅನಿಸುತ್ತೆ. ನೋಡಿ ಅಲ್ಲಿ ನೆಕ್ಸಾನ್ ಇ ವಿ ನಿಂತಿದೆ. ಆ್ಯಕ್ಚುಲಿ ನೋಡಿದಾಗ ಇದಕ್ಕೂ ಅದಕ್ಕೂ ಡಿಫ್ರೆನ್ಸಿಯೇಷನೇ ಇಲ್ಲ. ಫೇಶಿಯಲಿ ಅಷ್ಟು ಸಿಮಿಲರ್ ಇದೆ, ಬಟ್ ಬಂಪರ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೋಡ್ಬೋದು ಡಿಸೈನ್ ವೈಸು. ಆ್ಯಂಡ್ ಅದಕ್ಕೆಲ್ಲ ಸ್ವಲ್ಪ ಡುವೆಲ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ, ಲೈಕ್ ಸಿಲ್ವರ್ ಸ್ಲೇಟ್ಸ್ ಎಲ್ಲ ಬರುವಂಥದ್ದು ನೋಡ್ಬೋದು ನೆಕ್ಸಾನಲ್ಲಿ. ನೆಕ್ಸಾನ್ ಇ ವಿ ಸಹ ನಾನು ಡ್ರೈವ್ ರಿವ್ಯೂ, ವಾಕ್ ಅರೌಂಡ್ ಎಲ್ಲನೂ ಮಾಡಿದ್ದೀನಿ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಈ ಕಡೆಯಲ್ಲಿ ಬರ್ತಾ ಇರುತ್ತೆ ವಿಡಿಯೋ ಲಿಂಕು, ಹೋಗಿ ಚೆಕ್ಔಟ್ ಮಾಡ್ಬೋದು. ಬಟ್ ಇವಾಗ ಸದ್ಯಕ್ಕೆ ಪಂಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಡೈನಮಿಕ್ ಸ್ವೈಪ್ ಇಂಡಿಕೇಟರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ ಅಂದಾಗ ಎಲ್ ಇ ಡಿ ಡಿ ಆರ್ ಎಲ್ ಆಗಿ ಡೆವಲಪ್ ಆಗುತ್ತೆ. ಏನು ಒಂದು ಚೇಂಜಸ್ ಅಂತ ಅಂದರೆ ಈ ಪ್ಯಾಟ್ರನ್ ಏನಿದೆಯಲ್ಲ ನೆಕ್ಸಾನಲ್ಲಿ ಡಿಫ್ರೆಂಟಾಗಿ ಬರುತ್ತೆ, ಬಟ್ ಪಂಚಲ್ಲಿ ಈ ಥರ ಇದೆ ಆ್ಯಕ್ಚುಲಿ. ಕೆಳಗಡೆಗೆ ಬಂದರೆ ಎಲ್ ಇ ಡಿ ಹೆಡ್ ಲ್ಯಾಂಪ್ ಬರುತ್ತೆ, ಬೈ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದು. ಲೋ ಬೀಮ್ ಮತ್ತು ಹೈ ಬೀಮ್ ಎರಡಕ್ಕೂ ಸಿಂಗಲ್ ಪ್ರೊಜೆಕ್ಟರ್ ಬರುತ್ತೆ. ಕೆಳಗಡೆ ಫಾಗ್ ಲ್ಯಾಂಪ್ ಸಹ ಬರುತ್ತೆ, ಅದು ಐಸ್ ಕ್ಯೂಬು. ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಸಹ ಬರುತ್ತೆ. ಇಲ್ಲಿ ಏರ್ ಕರ್ಟನ್ ಕೊಟ್ಟಿರುವಂಥದ್ದು ನೋಡ್ಬೋದು. ಬೆಟರ್ ಏರೋ ಎಫಿಷಿಯನ್ಸಿಗೆ ಇ ವಿ ಕಾರ್ ಇದು. ಸೊ ಏರೋ ಎಫಿಷಿಯನ್ಸಿ ಎಷ್ಟಿರುತ್ತೋ ಅಷ್ಟು ಒಳ್ಳೆಯದೇ, ಬಿಕಾಸ್ ರೇಂಜು ಚೆನ್ನಾಗಿ ಸಿಗುತ್ತೆ ನಿಮಗೆ. ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ನಾಟ್ ಆ್ಯನ್ ನಾರ್ಮಲ್ ಪ್ಯಾನೆಲ್ ಸ್ನೇಹಿತರೆ, ಇದು ಚಾರ್ಜಿಂಗ್ ಪೋರ್ಟು. ಒಳಗಡೆಯಿಂದ ಪ್ರೆಸ್ ಮಾಡಿದೆ ಬಟನ್ನು ನೀಟಾಗಿ ಅದಾಗದೆ ಸೈಡಿಗೆ ಬರುತ್ತೆ ಓಪನ್ ಆಗಿ. ಸೊ ದಟ್ಸ್ ಒನ್ ಕೂಲ್ ಥಿಂಗ್ ಆ್ಯಕ್ಚುಲಿ. ಫ್ರಂಟ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು ನೋಡ್ಬೋದು. ಚಾರ್ಜಿಂಗಿಗೆ ಬಂದರೆ ಆ್ಯಕ್ಚುಲಿ ಎ ಸಿ ಫಾಸ್ಟ್ ಚಾರ್ಜಿಂಗಿಗೆ ಕೊಟ್ಟಿರುವಂಥದ್ದು, ಬಟ್ ಡಿ ಸಿ ಹಾಕಬೇಕು ಅಂತಂದರೆ ನೀವು ಇದನ್ನು ಸಹ ಓಪನ್ ಮಾಡಲೇಬೇಕು. ಸೊ ಡಿ ಸಿ ಫಾಸ್ಟ್ ಚಾರ್ಜಿಂಗು ಇದು ಬರುತ್ತೆ. ಆ್ಯಂಡ್ ಡಿ ಸಿ ಫಾಸ್ಟ್ ಚಾರ್ಜಿಂಗು ಟೈಮಿಂಗ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಕ್ಲೋಸ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ ಈ ಥರನೇ ನೀವು ಹಿಡ್ಕೊಂಡು ಕ್ಲೋಸ್ ಮಾಡ್ಬೋದು. ಚಾರ್ಜಿಂಗ್ ಟೈಮ್ ಬಂದು ಡಿ ಸಿ ಫಾಸ್ಟ್ ಚಾರ್ಜಿಂಗಿಗೆ 56 ಮಿನಿಟ್ಸ್ ಬರುತ್ತೆ. 3.3 ಕಿಲೋವಾಟ್ ತೊಗೊಂಡ್ರೆ, ಲಾಂಗ್ ರೇಂಜ್ಗೆ 13 ಅವರ್ ತೊಗೊಂಡ್ರೆ 25 ಕಿಲೋವಾಟ್ಗೆ ಬರೀ 9.5 ಅವರ್ಸ್ ತೊಗೊಳುತ್ತೆ. ಬಟ್ ಅದೇ 7.2 ಕಿಲೋವಾಟ್ ತೊಗೊಂಡ್ರೆ ಲಾಂಗ್ ರೇಂಜ್ಗೆ ಆಲ್ಮೋಸ್ಟ್ 5 ಅವರ್ಸ್ ತೊಗೊಳುತ್ತೆ. ಮತ್ತು ನಾರ್ಮಲ್ 25 ಕಿಲೋವಾಟ್ಗೆ 3.5 ಅವರ್ಸ್ ಒಳಗಡೆ ಫುಲ್ ಆಗುತ್ತೆ. ಇದು ನಾನು ಮಾತಾಡ್ತಾ ಇರೋದು 10 to 80%. ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ ಸ್ನೇಹಿತರೆ. ಟೋಯಿಂಗ್ ಹುಕ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಕೆಳಗಡೆಗೆ ಬಂದರೆ ಸ್ಕಿಟ್ ಪ್ಲೇಟು ಬಾಡಿ ಕಲರಲ್ಲೇ ಫಿನಿಶ್ ಮಾಡಿದ್ದಾರೆ, ಆಲಿವ್ ಗ್ರೀನಲ್ಲಿ ನೋಡ್ಬೋದು ಅದನ್ನ ನೀವು. ಆ್ಯಂಡ್ ಫ್ರಂಟಿಂದ ಹೆವಿ ಬಲ್ಕ್ ಅಂತ ಅನ್ಸುತ್ತೆ ಗಾಡಿ, ಬಿಕಾಸ್ ಆಫ್ ದಿಸ್ ಪ್ರಪೋರ್ಷನೇಟ್. ಲೈಕ್ ಈ ಬಾನೆಟ್ಟಿಂದ ಈ ಲೋಯರ್ ಏರಿಯಾ ಹೈಟ್ ಇದೆ, ಇದಿಷ್ಟು ಹೈಟ್ ಇರೋದ್ರಿಂದನೇ ಗಾಡಿ ಇಷ್ಟು ಬಲ್ಕ್ ಅಂತ ಅನಿಸ್ತಾ ಇರೋದು ನನ್ನ ಪ್ರಕಾರ. ಆ್ಯಕ್ಚುಲಿ ಡಿ ಆರ್ ಎಲ್ಲು ಪೂರ್ತಿ ಬರುತ್ತೆ ಸ್ನೇಹಿತರೆ, ಬಟ್ ಸದ್ಯಕ್ಕೆ ಇವಾಗ ಬರ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಸ್ಮಾರ್ಟ್ ಡಿ ಆರ್ ಎಲ್ ಅಂದರೆ ಕಾರ್ನ ಚಾರ್ಜ್ಗೆ ಹಾಕಿದಾಗ ನಿಮ್ಮ ಕಾರಿನ ಪರ್ಸೆಂಟೇಜ್ ಪ್ರಕಾರ ಇದು ಗ್ಲೋಪ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಬರೀ 20% ಇತ್ತು ಅಂದಾಗ ಇಷ್ಟು ಮಾತ್ರ ಗ್ಲೋಪ್ ಆಗುತ್ತೆ. 60 ಇತ್ತು ಅಂದಾಗ ಇಲ್ಲಿ ತನಕ ಬಂದಿರುತ್ತೆ ಅಂದಾಜ್ ಮೇಲೆ. ಪೂರ್ತಿ 100 ಇತ್ತು ಅಂದಾಗ ಇಲ್ಲಿ ತನಕ ಬರುತ್ತೆ. ಸೊ ಇಟ್ಸ್ ಸ್ಮಾರ್ಟ್ ಡಿ ಆರ್ ಎಲ್. ಆ್ಯಂಡ್ ಸೈಡ್ ಪ್ರೊಫೈಲಿಗೆ ಬರೋಣ. ಅದಕ್ಕಿಂತ ಮುಂಚೆ ಈ ಕಾರಿನ ವೇರಿಯಂಟ್ಸ್ಗಳು ನೋಡ್ಬಿಡೋಣ. ವೇರಿಯಂಟ್ಸ್ ಬಂದು 5 ವೇರಿಯಂಟ್ಸ್ ಇದೆ. ಸ್ಮಾರ್ಟ್ ಪ್ಲಸ್, ಅಡ್ವೆಂಚರ್, ಎಂಪವರ್ಡ್ ಪ್ಲಸ್ ಅಂತ ಬರುತ್ತೆ. ಆ್ಯಂಡ್ ಅದರಲ್ಲೂ ಸಹ ಮತ್ತೆ ಒಂದಿಷ್ಟು ಸ್ಪ್ಲಿಟ್ ಔಟ್ ಆಗುತ್ತೆ. ಪ್ಲಸ್ ಎಸ್ ಅಂತಲೂ ಸ್ಟಾರ್ಟ್ ಆಗುತ್ತೆ, ಅಂದರೆ ಸನ್ರೂಫ್ ಇರುವಂತಹ ವೇರಿಯಂಟ್ಸ್ಗಳು. ಇದರಲ್ಲಿ 2 ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಸ್ನೇಹಿತರೆ, 25 ಕಿಲೋವಾಟು ಮತ್ತು 35 ಕಿಲೋವಾಟು. 35 ಕಿಲೋವಾಟ್ನ ಲಾಂಗ್ ರೇಂಜ್ ಅಂತ ಅಂತಾರೆ. ಲಾಂಗ್ ರೇಂಜು ಅಡ್ವೆಂಚರು, ಎಂಪವರ್ಡ್ ಪ್ಲಸ್ ಇಷ್ಟರಲ್ಲೇ ಬರುವಂಥದ್ದು.
ಆ್ಯಂಡ್ ಅಕ್ರಾಸ್ ದ ರೇಂಜ್ 3.3 ಕಿಲೋವಾಟ್ ಚಾರ್ಜರ್ ಇಸ್ ದ ಸ್ಟ್ಯಾಂಡರ್ಡ್. ಬಟ್ ಲಾಂಗ್ ರೇಂಜ್ಗೆ 7.2 ಕಿಲೋವಾಟ್ ಕೂಡ ಸಪೋರ್ಟ್ ಮಾಡುತ್ತೆ. ಬಟ್ ಎಕ್ಸ್ಟ್ರಾ 50,000 ಕೊಡಬೇಕು. ಸ್ಮಾರ್ಟ್ ಸ್ಟಾರ್ಟ್ ಆಗ್ತಾ ಇರೋದು 10.99 ಲ್ಯಾಕ್ಸಿಂದ, ಆನ್ ರೋಡು 11,72,000 ಆಗುತ್ತೆ. ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಎಂಪರ್ಡ್ ಪ್ಲಸ್ ಎಸ್ ಲಾಂಗ್ ರೇಂಜ್ AC/FC ಅಂದರೆ AC ಫಾಸ್ಟ್ ಚಾರ್ಜಿಂಗ್ ಅಂತ. ಅಂದರೆ 7.3 ಕಿಲೋವಾಟ್ ಬರೋವಂಥದ್ದು 15,49,000 ಆಗುತ್ತೆ. ಬಟ್ ಫಾಸ್ಟ್ ಚಾರ್ಜಿಂಗ್ ಬೇಡ ಅಂತಂದರೆ ನೋಡ್ಬೋದು 14,99,000 ಅಂದರೆ 50,000 ಎಕ್ಸ್ಟ್ರಾ ಪೇ ಮಾಡಬೇಕಷ್ಟೇ. ಆನ್ ರೋಡು 16.5 ಲಕ್ಷ ಆಗುತ್ತೆ ಸ್ನೇಹಿತರೆ. ನನ್ನ ಪ್ರಕಾರ ದಟ್ಸ್ ಅ ಕ್ವೈಟ್ ಅಟ್ರಾಕ್ಟಿವ್ ಪ್ರೈಸಿಂಗ್. ಪರ್ ಡೆಲಿವರಿ ಬಗ್ಗೆ ಹೇಳ್ತಾ ಇದೆ. 25 ಕಿಲೋವಾಟ್ಗೆ 81 PS ಪವರ್ ಮತ್ತು 114 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. 35 ಕಿಲೋವಾಟ್ ತೊಗೊಂಡ್ರೆ 122 PS ಮತ್ತು 190 Nm ಟಾರ್ಕ್ ಬರುತ್ತೆ. ದ್ಯಾಟ್ಸ್ ಇನ್ಸೇನ್ ಅಂತ ಅನ್ಬೋದು ಲಾಂಗ್ ರೇಂಜ್ದು 35 ಕಿಲೋವಾಟು. ಡ್ರೈವ್ ಮಾಡಿ ಹೇಳ್ತೀನಿ, ಡ್ರೈವ್ ರಿವ್ಯೂ ಸಹ ಬರುತ್ತೆ. ಸ್ಟೇ ಟ್ಯೂನ್ ಟು ಮೈ ಚಾನಲ್ ಸ್ನೇಹಿತರೆ, ಅವಾಗಲೇ ನಿಮಗೆಲ್ಲ ಗೊತ್ತಾಗೋದು. ಅಲಾಯ್ ವೀಲಿಗೆ ಬಂದರೆ ಏರೋ ಇನ್ಸರ್ಟ್ಸ್ ಇರುವಂತಹ ಅಲಾಯ್ ಇದು 195/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಅಲಾಯ್ 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್. ಫ್ರಂಟಿಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಈ ಟೈರ್ದು ಸ್ಪೆಷಾಲಿಟಿ ಇದೆ ಸ್ನೇಹಿತರೆ. ಇಟ್ ಈಸ್ ಅ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟೈರ್. ನಾರ್ಮಲ್ ಐಸ್ಪೋರ್ಟ್ ಕಾರಲ್ಲಿ ಏನು ನೋಡ್ತೀರಾ ಆ ಥರ ಟೈರ್ ಅಲ್ಲವೇ ಅಲ್ಲ ಇದು. ನಾರ್ಮಲ್ ಟೈರ್ಗಿನ ಇದು ಮೂವ್ ಆಗೋಕ್ಕೆ ಎಫರ್ಟ್ ಕಮ್ಮಿ ತೊಗೊಳತ್ತೆ. ಸೊ ದಟ್ ರೇಂಜ್ ತುಂಬ ಬೇಗ ಡಿಪ್ಲೀಟ್ ಆಗಲ್ಲ ಮತ್ತು ತುಂಬ ಬೇಗ ಎನರ್ಜಿನೂ ಕನ್ಸ್ಯೂಮ್ ಆಗಲ್ಲ. ಬಟ್ ಇದ್ರದ್ದು ಡಿಮೆರಿಟ್ ಏನು ಅಂತಂದರೆ ಹೈ ಸ್ಪೀಡ್ಸಲ್ಲಿ ಟ್ರಿಪ್ ಲೆವೆಲ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿನೇ EV ಕಾರ್ಸ್ಗಳಿಗೆ ಟಾಟಾನವರು ಸ್ಪೀಡ್ ಲಾಕ್ ಕೊಟ್ಟಿರುವಂಥದ್ದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಬರುತ್ತೆ. ಸೈಡ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು ನೋಡ್ಬೋದು. 360 ಡಿಗ್ರಿ ಕ್ಯಾಮ್ರಾ ಈ ಕಾರ್ಗೆ. ಸೊ ಹಾಗಾಗಿನೇ ಫ್ರಂಟ್ ಕ್ಯಾಮ್ರಾನು ನೋಡಿದ್ದು ನೀವು. ಈ ಮಿರರು ನೀವು ನೆಕ್ಸಾನ್ EV ನೆಕ್ಸಾನ್ ಕಾರಲ್ಲಿ ಹೈರರ್ ಎಲ್ಲ ನೋಡಿದ್ದೀರಾ, ಸೇಮ್ ಅದೇ ಮಿರರೇ. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ಕ್ಲಾಡಿಂಗ್ ಎಷ್ಟು ತಿಕ್ಕಿದೆ ಅಂತ ನೋಡ್ಬೋದು. ಒಂದು CB ಸ್ಟ್ಯಾನ್ಸ್ಗೆ ಅಂತ ಅಂದ್ಬಿಟ್ಟು .EV ಅನ್ನೋದನ್ನ ಕೊಟ್ಟಿರೋದು ನೋಡ್ಬೋದು. ಬ್ಲೂವಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಡ್ಯುಯಲ್ ಟೋನ್ ವೇರಿಯಂಟ್ ಸ್ನೇಹಿತರೆ. ಆ್ಯಂಡ್ ಇಟ್ಸ್ ಹ್ಯಾವಿಂಗ್ ಅ ಸನ್ ರೂಫ್ ಆ್ಯಸ್ ವೆಲ್. ರೂಫ್ ರೈಲ್ ಬಂದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಬಟ್ ಫಂಕ್ಷನಲ್ ಅಲ್ಲ, ಬರೀ ಎಸ್ಥೆಟಿಕ್ ಅಪೀಲಿ ಕೊಟ್ಟಿರುವಂಥದ್ದು. 50 lakh ಸೆಲೆಬ್ರೇಷನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ದಟ್ಸ್ ಅ ಸೂಪರ್ ಕೂಲ್ ಥಿಂಗ್. ಬ್ರೇಕಿಂಗ್ ಮಾತ್ರ ಕಡಕ್ಕಾಗಿರುತ್ತೆ ನನ್ನ ಪ್ರಕಾರ. ಹಿಂದ್ಗಡೆ ಬಂದರೆ ಸೇಮ್ ಐಸ್ಪೋರ್ಟ್ ಕಾರ್ ಏನು ನೋಡ್ತೀರಾ ಪಂಚು, ಅದೇ ಥರನೇ ಬರುತ್ತೆ ಇಲ್ಲೂ ಕೂಡ. ಬೇರೆ ಏನು ಚೇಂಜಸ್ ಇಲ್ಲ. ಫ್ರಂಟಲ್ಲಿ ಅಷ್ಟೇ ನೆಕ್ಸಾನ್ ಥರ ತೊಗೊಂಬಂದಿದ್ದು. ಬಟ್ ಹಿಂದ್ಗಡೆ ಬರೋ ಸತಿಗೆ ಟಾಟಾನವ್ರಿಗೆ ಬೋರ್ ಆಯಿತು ಅನ್ಸುತ್ತೆ. ಹಾಗಾಗಿನೇ ಡಿಸೈನ್ನ ಸೇಮ್ ಕ್ಯಾರಿ ಮಾಡಿದ್ದಾರೆ ಐಸ್ಪೋರ್ಟ್ ಕಾರಿಂದ. ಹ್ಯಾಲೋಜನ್ ಇಂಡಿಕೇಟರ್, ಆರೋ ಶೇಪ್ LED ಟೈಲ್ ಲ್ಯಾಂಪ್ ಬರುತ್ತೆ. ಬ್ರೇಕ್ ಲೈಟ್ ಆ್ಯಕ್ಚುಲಿ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ ಅಂತ ಅನ್ಕೋತೀನಿ ಮೋಸ್ಟ್ಲಿ ಇಲ್ಲಿ. ಆ್ಯಂಡ್ ಇದು ಬಂದು ರಿವರ್ಸ್ ಲ್ಯಾಂಪು, ಅದು ಕೂಡ ಹ್ಯಾಲೋಜನ್ನಲ್ಲೇ ಕೊಟ್ಟಿದ್ದಾರೆ. ಇದು ಬಂದು ರಿವರ್ಸ್ ಕ್ಯಾಮ್ರಾ, ಟಾಟಾ ಲೋಗೋ ಕೊಟ್ಟಿದ್ದಾರೆ. ವೈಪರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಆ್ಯಂಡ್ ಡಿಫಾಗರ್ ಬಗ್ಗೆ ಹೇಳಲೇಬೇಕು. ಈ ಕಾರಲ್ಲಿ ಫ್ರಂಟು ಮತ್ತು ರಿಯರ್ ಡಿಫಾಗರ್ಗೆ ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ಫಾಗ್ ಆಗ್ತಿದೆ ಅಂತ ಕಾರಿಗೆ ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟಾಗಿ ಅದಾಗದೆ ಫಾಗ್ನ ಆನ್ ಮಾಡ್ಕೊಳತ್ತೆ. ಸೊ ದಟ್ಸ್ ಸೂಪರ್ ಕೂಲ್ ಥಿಂಗ್. ರೈನೋ ಸಿಂಬಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಬಟ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಅಷ್ಟೇ, ಇಟ್ಸ್ ನಾಟ್ ಅ ಫಂಕ್ಷನಲ್ ಸ್ಪಾಯ್ಲರ್. ಶಾರ್ಕ್ ಫಿನ್ ಆಂಟೆನಾ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. punch.ev ಅನ್ನೋದು ಕೊಟ್ಟಿದ್ದಾರೆ. ಬಂಪರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಸ್ಕಿಟ್ ಪ್ಲೇಟ್ ಕೆಳಗಡೆ ಬಾಡಿ ಕಲರಲ್ಲೇ ಕೊಟ್ಟಿರೋ ಅಥವಾ ಸಿಲ್ವರ್ ಅಂತ ಅನ್ಕೋಬೋದು. 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಬಂಪರಲ್ಲೇ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ವೈಟ್ ಲೈಟ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ಗೆ. ವಾವ್. ಬೂಟ್ ಬಂದು 366 ಲೀಟರ್ಸ್ ಇರುವಂತಹ ಬೂಟು. ಸ್ಪೇರ್ ವೀಲ್ ಎಗರಿಸ್ಬಿಟ್ಟಿದ್ದಾರೆ ಟಾಟಾನವರು. ಆ್ಯಕ್ಚುಲಿ ಲೋಡಿಂಗ್ ಲಿಪ್ಪು ಸ್ವಲ್ಪ ಹೈ ಇದೆ ಗೈಸ್. ಸ್ವಲ್ಪ ಲಗೇಜ್ ಎತ್ತಿ ಇಡಬೇಕಾಗತ್ತೆ. ದಟ್ಸ್ ಒನ್ ಥಿಂಗ್. 60/40 ಸ್ಪ್ಲಿಟ್ ಸೀಟ್ ಬರಲ್ಲ, ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಲ್ಯಾಂಪ್ ಬರುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ 1 kg ಹುಕ್ ಕೊಟ್ಟಿದ್ದಾರೆ, ಇಲ್ಲೊಂದು kg ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫಸ್ಟ್ ಏಡ್ ಕಿಟ್ ಬರುತ್ತೆ ಆ್ಯಕ್ಚುಲಿ. ಪಂಚರ್ ರಿಪೇರ್ ಕಿಟ್ ಬರುತ್ತೆ ಇಲ್ಲಿ, ಬಟ್ ಸದ್ಯ ಕೊಟ್ಟಿಲ್ಲ. ಚಾರ್ಜರ್ ಕೊಟ್ಟಿರೋವಂಥದ್ದು ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಬೂಟ್ನ ಕ್ಲೋಸ್ ಮಾಡೋಕ್ಕೆ. ಆ್ಯಂಡ್ ಪಾರ್ಸಲ್ ಟ್ರೇ ಸಹ ಕೊಟ್ಟಿದ್ದಾರೆ. ಇದಿಷ್ಟು ರಿಯರ್ ಪ್ರೊಫೈಲ್ ಕತೆ ಸ್ನೇಹಿತರೆ. ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ. ಇಲ್ಲಿ ಸಹ ಕ್ಯಾಮ್ರಾ ಕೊಟ್ಟಿರೋವಂಥದ್ದು ನೋಡ್ಬೋದು. ಆ್ಯಂಡ್ .EV ಅನ್ನೋದನ್ನು ಸಹ ಇಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಸೆನ್ಸರ್ ನೋಡ್ಬೋದು ನೀವು ಇಲ್ಲಿ ಕೊಟ್ಟಿರೋವಂಥದ್ದು. ರೇಂಜ್ ಸೆನ್ಸಿಂಗ್ ವೈಪರ್ಗೆ ಈ ಕಾರಲ್ಲಿ ಆಟೋ ಹೆಡ್ಲ್ಯಾಂಪ್ ಮತ್ತು ಆಟೋ ವೈಪರ್ಸ್ ಎರಡೂ ಬರುತ್ತೆ. ಒಳಗೆ ಹೋದರೆ ಇಲ್ಲಿ ನೋಡ್ಬೋದು ಡ್ಯುಯಲ್ ಟೋನ್ ಫಿನಿಶ್ ಕೊಟ್ಟಿರೋವಂಥದ್ದು. ಇಲ್ಲೆಲ್ಲ ಬೇಜ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಬರುತ್ತೆ. ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಬರಲ್ಲ ಆ್ಯಕ್ಚುಲಿ, ಟ್ರೀಟ್ಮೆಂಟ್ ಅಷ್ಟೇ ಇರೋದು ನೋಡ್ಬೋದು. ಕ್ಲೋಸ್ಡ್ ಇದೆ ಆ್ಯಕ್ಚುಲಿ, ಅದು ಟ್ವಿಟರ್ ಬರಲ್ಲ. ಅಲ್ಲಿ 4 ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಬಿಗ್ ಎನಫ್ ಆಸ್ ವೆಲ್. ಸ್ಪೀಕರ್ ಬರುತ್ತೆ. ಸೀಟ್ಸ್ ಬಂದು ಈ ಕಾರಲ್ಲಿ ಕಂಪ್ಲೀಟ್ಲಿ ಲೆದರ್ಡ್ ಸೀಟ್ಸ್ ಕೊಟ್ಟಿದ್ದಾರೆ. ದಟ್ಸ್ ಗುಡ್ ಥಿಂಗ್. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಸೆಂಟರ್ ಪ್ಯಾಸೆಂಜರ್ಗೆ ಇಲ್ಲಿಂದ ಬರುತ್ತೆ. ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ. ಆ ಸೈಡ್ ಸಹ ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ. ಪಂಚ್ ದಿನೊಂದು ಹೇಳೋದು ಮರ್ತೆ ಆ್ಯಕ್ಚುಲಿ. 90 ಡಿಗ್ರಿ ಡೋರ್ ಓಪನಿಂಗ್ ಕೊಟ್ಟಿದ್ದಾರೆ. ಆಲ್ಟ್ರೋದಾಗಿರ್ಬೋದು ಅಥವಾ ಪಂಚ್ ಐಸ್ಪೋರ್ಟ್ ಕಾರ್ ಆಗಿರ್ಬೋದು, ಅದರಲ್ಲೂ ಕೂಡ ಸೇಮ್ 90 ಡಿಗ್ರಿ ಡೋರ್ ಓಪನಿಂಗ್ ಇತ್ತು. ಇಲ್ಲೂ ಸಹ ಅದೇ ಇದೆ. ಬಟ್ ಇರೋ ಡಿಸ್ಅಡ್ವಾಂಟೇಜ್ ಏನು ಅಂದರೆ ನೋಡಿ, ಕೈಗೆ ಸಿಗಲ್ಲ ಡೋರು. ಇಲ್ಲಿವರೆಗೂ ಬಗ್ಬಿಟ್ಟು ಎಳೆದ್ಬಿಟ್ಟು ಹಾಕಬೇಕು. ಒಂದು ವೇಳೆ ನಿಮ್ಮ ಮನೇಲಿ ವಯಸ್ಸಾದವ್ರು ಇದ್ದಾರೆ ಅಂತಂದರೆ
ನೀವೇ ಹಾಕ್ಬೇಕಾಗತ್ತೆ. ಒಂದು ಕನ್ವೀನಿಯಂಟ್ ಫೀಚರ್ ಕೂಡ, ಲೈಕ್ ಇನ್ ಅಂಡ್ ಔಟ್ ಆಗಕ್ಕೆ ಅಷ್ಟು ಡೋರ್ ಓಪನ್ ಆದ್ರೆ ಈಸಿಯಾಗಿ ಇಳಿಬಹುದು. ಮ್ಯಾಗ್ಝಿನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಇವನ್ ಇಲ್ಲೂ ಸಹ ಮ್ಯಾಗ್ಝಿನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಅಂಡ್ ಸೆಂಟರ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ ಅಂಡ್ ಇದು ಪ್ರಾಪರ್ ಆಗಿ ರೈಸ್ಡ್ ಅಪ್ ಆಗಿದೆ. ಕೈ ಇಟ್ಕೊಳ್ಳಕ್ಕೆ ಕಂಫರ್ಟ್ ಚೆನ್ನಾಗಿದೆ, ಲೈಕ್ ತುಂಬಾ ಕೆಳಗೆ ಹೋಗುತ್ತೆ ಅನ್ನೋ ತರ ಇಲ್ಲ. ದಟ್ಸ್ ಒನ್ ಗುಡ್ ಥಿಂಗ್. ನೀ ರೂಮು ಲೆಗ್ ರೂಮು ಎಲ್ಲ ಸಫಿಷಿಯೆಂಟ್ ಇದೆ. ಅಪ್ ಟು 5'8", 5'9" or 6 ಇರೋರ್ಗೂ ಏನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ರಿಯರ್ AC ವೆಂಟ್ ಒಂದು ಮಿಸ್ ಮಾಡಿಬಿಟ್ಟಿದ್ದಾರೆ ಅಂಡ್ ಚಾರ್ಜಿಂಗ್ ಪೋರ್ಟ್ ಸಹ ಕೊಟ್ಟಿಲ್ಲ. ಬಟ್ ಅಲ್ಲಿ ಮೊಬೈಲ್ ಇಟ್ಕೊಳ್ಳೋಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಕೋಟಕ್ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಸಹ ಸೇಮ್ ಏನೆ. ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಅಂಡ್ ಇಟ್ಸ್ ಸ್ಟ್ಯಾಂಡರ್ಡ್. ನೋಡ್ಬೋದು ಸೈಡ್ ಕರ್ಟನ್ ಏರ್ ಬ್ಯಾಗ್ ಕೊಟ್ಟಿರೋಂಥದ್ದು ಇಲ್ಲಿ ಏರ್ ಬ್ಯಾಗ್ ಅಂತ. ಅಂಡ್ ಸೀಟ್ಸ್ ಅಲ್ಲಿ ಸಹ ಬರುತ್ತೆ ಅಂಡ್ ರೆಸ್ಟ್ ಆಫ್ ದ 2 ಏರ್ ಬ್ಯಾಗ್ಸ್ ಆರ್ ಫ್ರಂಟ್ ಡ್ರೈವರ್ ಅಂಡ್ ಕೋ ಡ್ರೈವರಿಗೆ ಬರುವಂಥದ್ದು. ದಿಸ್ ಇಸ್ ಅ ಡ್ಯಾಶ್ ಬೋರ್ಡ್ ಲೇಔಟ್ ಸ್ನೇಹಿತರೆ. ಪಂಚಲ್ಲಿ ಏನು ನೋಡ್ತೀರಾ, ಐಸ್ ಪವರ್ಡ್ ಕಾರು ಸೇಮ್ ಡ್ಯಾಶ್ ಬೋರ್ಡ್ ಲೇಔಟೇನೆ. ಬಟ್ ಕೆಳಗಡೆಗೆ ಏನು ಅಂತಂದ್ರೆ ಮಧ್ಯದಲ್ಲಿ ಕುತ್ಕೊಳ್ಳೋರ್ಗು ಹಂಪ್ ನೋಡಿ, ಇಲ್ಲಿ ಪೂರ್ತಿ ಫ್ಲಾಟ್ ಫ್ಲೋರ್ ಇದೆ ಗೈಸ್. ನೋಡಿ ಏನಕ್ಕೆ ಅಂತ ಹೇಳ್ತೀನಿ, ಬಟ್ ಫಸ್ಟ್ ಲಿಸನ್ ಟು ದಿಸ್ ಥಡ್ ಗೈಸ್. ದಟ್ಸ್ ಅ ಸಾಲಿಡ್ ಥಡ್ ನನ್ನ ಪ್ರಕಾರ. ಏನಕ್ಕೆ ನೀವು ಫ್ಲಾಟ್ ಫ್ಲೋರ್ ನೋಡಿದ್ರಿ ಅಂತಂದ್ರೆ, ನೀವು ಐಸ್ ಪವರ್ಡ್ ಕಾರಲ್ಲಿ ಏನು ಆಲ್ಫಾ ಆರ್ಕ್ ಆರ್ಕಿಟೆಕ್ಚರ್ ನೋಡ್ತಾ ಇದ್ದೀರಾ, ಟಾಟಾ ಕಾರ್ಸಲ್ಲಿ ಲೈಕ್ ಪಂಚ್ ಆಗಿರ್ಬೋದು, ಆಲ್ಟ್ರೋಸಲ್ ಆಗಿರ್ಬೋದು, ಸೇಮ್ ಇದರಲ್ಲಿ Acti.ev ಅಂತ ಕೊಟ್ಟಿದ್ದಾರೆ. Acti.ev ಅಂತಂದ್ರೆ ಅಡ್ವಾನ್ಸ್ಡ್ ಕನೆಕ್ಟೆಡ್ ಟೆಕ್ ಇಂಟೆಲಿಜೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ. Acti ಅನ್ನೋದಕ್ಕೆ ಏನು ಅಬ್ರಿವೇಷನ್ ಇತ್ತು ಅದನ್ನ ಹೇಳಿದ್ ನಾನು. ಅದ್ರ ಪ್ರಕಾರ ಚಾರ್ಸಿಸ್ ಏನ್ ಈ ಕಾರಲ್ಲಿ ಕೊಟ್ಟಿದ್ದಾರೆ ಆರ್ಕಿಟೆಕ್ಚರ್ಲಿ ಕಂಪ್ಲೀಟ್ಲಿ ಫ್ಲಾಟ್ ಫ್ಲೋರ್ ಬರುವಂಥದ್ದು, ಸೊ ದಟ್ ಕೂತ್ಕೊಳ್ಳೋರಿಗೆ ಕಂಪ್ಲೀಟ್ ಸ್ಪೇಸ್ನ ಯುಟಿಲೈಸ್ ಮಾಡಲಿ ಅನ್ನೋ ಕಾರಣಕ್ಕೆ ಈ ಥರದೊಂದು ಆರ್ಕಿಟೆಕ್ಚರ್ ಕೊಟ್ಟಿರೋದು. ಆರ್ಕಿಟೆಕ್ಚರ್ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ತೀನಿ, ನಾನು ಮಾತಾಡಲೇಬೇಕು ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅದು ಆರ್ಕಿಟೆಕ್ಚರು. ಬಟ್ ಸದ್ಯಕ್ಕೆ ಇವಾಗ ಇದ್ರದ್ದು ವಾಕ್ ಅರೌಂಡ್ ರಿವ್ಯೂ ಮುಗಿಸ್ಬಿಡೋಣ, ಸೊ ದಟ್ ನಿಮಗೂ ಒಂದು ಏನೇನಿದೆ ಅಂತ ಗೊತ್ತಾಗುತ್ತೆ. ಫರ್ದರ್ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಗೆ ಒಂದು 3 to 4 minutes ಹಿಡಿಯುತ್ತೆ ಅದ್ರ ಬಗ್ಗೆ ಮಾತಾಡೋಕ್ಕೆ, ಅವಾಗ ಮಾತಾಡೋಣ. 1 touch ಡ್ರೈವರ್ ಡೌನ್ ಕೊಟ್ಟಿದ್ದಾರೆ, ಬಟ್ 1 touch ಅಪ್ ಬರಲ್ಲ. ದಟ್ಸ್ ಒನ್ ಸ್ಯಾಡ್ ಪಾರ್ಟ್. ಇಲ್ಲೂ ಕೂಡ ಟ್ವಿಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಟ್ವಿಟರ್ ಅಲ್ಲ. ಬಿಕಾಸ್ ಟ್ವಿಟರ್ ಇಲ್ಲಿ ನೋಡ್ಬೋದು ಎ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. 4 ಸ್ಪೀಕರ್ ಆ್ಯಂಡ್ 2 ಟ್ವಿಟರ್ ಆಡಿಯೋ ಸಿಸ್ಟಮು. ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಸೀಟ್ಸಿಗೆ ಬಂದರೆ ಇಟ್ಸ್ 1 2 3 4 ಇಟ್ಸ್ 8 ವೇ ಅಡ್ಜಸ್ಟಬಲ್ ಸೀಟ್ ಸ್ನೇಹಿತರೆ. ಹೆಡರ್ಸ್ ಅಡ್ಜಸ್ಟ್ಮೆಂಟು, ಇನ್ಕ್ಲಿನೇಷನ್ನು, ಹೈಟು ಮತ್ತು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ. ಬಟ್ ಯುನಿಕ್ ಥಿಂಗ್ ಏನು ಅಂದರೆ ವೆಂಟಿಲೇಷನ್. ಡ್ರೈವರ್ ಸೈಡು ಮತ್ತು ಕೋ ಡ್ರೈವರ್ ಸೈಡು ಎರಡು ಸೀಟ್ಗೂ ವೆಂಟಿಲೇಷನ್ ಫಂಕ್ಷನ್ ಕೊಟ್ಟಿದ್ದಾರೆ, ಬಟ್ ಅದಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಬರಲ್ಲ. ಸೊ ಇಟ್ಸ್ 6 ವೇ ಸೀಟ್. ಫಾರ್ ಸಪೋರ್ಟ್ ಅಂತ ಏನು ಹೇಳ್ತೀವಿ, ಬೋಲ್ ಸ್ಟ್ರಿಂಗ್ಸ್ಗಳು ದಟ್ಸ್ ಕ್ವೈಟ್ ಗುಡ್. ನೋಡಿ ಇಲ್ಲಿ ಬೋಲ್ ಸ್ಟ್ರಿಂಗ್ಸ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ನನಗೇನು ಅನ್ಸಿದ್ದು ಗ್ರೈಬ್ ಅಂತಂದರೆ ಈ ಪಾರ್ಟು. ದಿಸ್ ಈಸ್ ಟೂ ಡ್ಯಾಮ್ ಹಾರ್ಡ್ ಸ್ನೇಹಿತರೆ. ಲಾಂಗ್ ಜರ್ನೀಸ್ಗಳಿಗೆ ನಿಮಗೆ ಇದು ಸ್ವಲ್ಪ ಒತ್ಬೋದು ಅಂತ ಅನ್ಸುತ್ತೆ ನನಗೇನೋ. ಕೂತಾಗ ಇದು ಸ್ವಲ್ಪ ನನಗೆ ಆ್ಯಕ್ಚುಲಿ ಒತ್ತು. ಇವನ್ ಹೆಡ್ ರೆಸ್ಟ್ ಕೂಡ ಸ್ವಲ್ಪ ಹಾರ್ಡರ್ ಸೈಡೇ ಇದೆ, ಎಸ್ಪೆಷಲಿ ಹಿಂದ್ಗಡೆ ಹೆಡ್ ರೆಸ್ಟು ಸ್ವಲ್ಪ ಹಾರ್ಡರ್ ಸೈಡ್ ಇದೆ ಆ್ಯಕ್ಚುಲಿ ಅದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, 2 ಪೆಡಲ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಆಗಿರೋದ್ರಿಂದ ಡೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ. ಸ್ಟೇರಿಂಗಿಗೆ ಬರೋಣ. ಸ್ಟೇರಿಂಗು ನೆಕ್ಸಾನ್ ಅಲ್ಲಿ ಏನು ಬಂದಿತ್ತು ಅದರಿಂದ ಬಂದಿರುವಂತಹ ಸೇಮ್ ಸ್ಟೇರಿಂಗ್ ವೀಲು. ಈ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ ಅಂಡ್ ಅದರಲ್ಲಿ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ನಾಟ್ ಸ್ಲೈಡಬಲ್ ಆಮ್ರೆಸ್ಟ್. ನೋಡ್ಬೋದು ಫಿಕ್ಸ್ಡ್ ಆಗಿದೆ. ಸ್ಟೇರಿಂಗ್ ಬಂದರೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರುತ್ತೆ ಸ್ನೇಹಿತರೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ ಆ್ಯಕ್ಚುಲಿ. ನೋಡಿ ಬರೀ ಅಷ್ಟೇ ಇರೋದು, ಟೆಲಿಸ್ಕೋಪಿಕ್ ಇಲ್ಲವೇ ಇಲ್ಲ. ಟಾಟಾ ಲೋಗೋ ಕೊಟ್ಟಿದ್ದಾರೆ, ಇಲ್ಯುಮಿನೇಟೆಡ್. ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಕಾಲ್ ಪಿಕಪ್ ಡಿಕ್ಲೈನು ಮತ್ತು ವಾಯ್ಸ್ ಕಮಾಂಡಿಂಗ್ ಸಹ ಬರುತ್ತೆ. ಆ್ಯಂಡ್ ಈ ಕಡೆಗೆ ಬಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಮಾಡೋಕೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವ್ಯೂ ಸಹ ಚೇಂಜ್ ಮಾಡ್ಬೋದು. ಆ್ಯಂಡ್ ಕ್ರೂಸ್ ಕಂಟ್ರೋಲಿಗೆ ಸೆಟ್ಟಿಂಗ್ಸಿಗೆ ಕೊಟ್ಟಿದ್ದಾರೆ. ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಫಾರ್ ರೀಜನ್ ಜಾಸ್ತಿ ಮಾಡೋಕ್ಕೆ ಮತ್ತು ರೀಜನ್ ಕಮ್ಮಿ ಮಾಡೋಕ್ಕೆ. ಆಟೋ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಆಟೋ ವೈಪರ್ಸ್ ಸಹ ಕೊಟ್ಟಿದ್ದಾರೆ. ಇದಕ್ಕೆ ಬಂದರೆ ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೆಕ್ಸ್ಟ್ 10.25 ಇಂಚ್ ಇರುವಂಥದ್ದು. ಅದನ್ನ ಬ್ರೌಸ್ ಮಾಡೋಕೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಬ್ರೌಸ್ ಮಾಡ್ತೋಣ. ಅದಕ್ಕಿಂತ ಮುಂಚೆ ಫಸ್ಟ್ ವ್ಯೂ ಅಂತ ಹೇಳಿದ್ನಲ್ಲ, ನೋಡಿ ಇವಾಗ ವ್ಯೂ ಚೇಂಜ್ ಮಾಡ್ತಾ ಹೋಗ್ತೀನಿ. ಇದು ಒನ್ ಟೈಪ್ ಆಫ್ ವ್ಯೂ, ಓಕೆನಾ. ಇದು ನೋಡಿ ಇವಾಗ ಇನ್ನೊಂದು ಟೈಪ್ ಆಫ್ ವ್ಯೂ ಬಂತು, ಲೈಕ್ ರೇಂಜ್ ಈ ಕಡೆ ಬಂತು ಆ್ಯಂಡ್ ಮಧ್ಯದಲ್ಲಿ ಬರೀ ಸ್ಪೀಡ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಫರ್ದರ್ MID ಸೆಟ್ಟಿಂಗ್ಸ್ ಎಲ್ಲ ಈ ಕಡೆ ಬರ್ತಾ ಇದೆ. ಇದನ್ನು ಇನ್ನೊಂದು ವ್ಯೂ ಚೇಂಜ್ ಮಾಡಿದ್ರೆ ನೋಡ್ಬೋದು, ಬರೀ ರೇಂಜ್ ದೊಡ್ಡದಾಗೆ ಮತ್ತು ಸ್ಪೀಡ್ ದೊಡ್ಡದಾಗಿ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ MID ಶಿಫ್ಟ್ ಆಗ್ತಾ ಇದೆ. ಸೊ ಈ ಥರ 3 ವ್ಯೂ ಬರುತ್ತೆ ಆ್ಯಕ್ಚುಲಿ. ಇಲ್ಲಿ ರೀಜನ್ ಲೆವೆಲ್ ಕೊಟ್ಟಿದ್ದಾರೆ, ಈಗ ನೋಡ್ಬೋದು L1 ಅಂತ ಇದೆ. ಟೋಟಲ್ 4 ರೀಜನ್ ಲೆವೆಲ್ ಇದೆ, L0, L1, L2, L3 ಬೀಯಿಂಗ್ ದ ಮ್ಯಾಕ್ಸ್ ಆ್ಯಂಡ್ L0 ಬೀಯಿಂಗ್ ದ ಲೀಸ್ಟ್ ರೀಜನ್. ಈಗ ನೋಡ್ಬೋದು L1 ಅಲ್ಲಿ 181 ಇದೆ. ಮ್ಯಾಕ್ಸಿಮಮ್ ರೀಜನ್ ಬೇಕು ಅಂತಂದರೆ ನೋಡಿ, ಮ್ಯಾಕ್ಸಿಮಮ್ ರೀಜನ್ಗೆ ಹಾಕಿದ್ದೀನಿ. L3 188 ತೋರಿಸ್ತಾರೆ. ಬಟ್ ಸ್ಟಿಲ್ ನೀವು ರೇಂಜ್ ಜಾಸ್ತಿ ಮಾಡ್ಕೋಬೇಕಾ, ಎಕಾನಮಿ ಡ್ರೈವ್ ಮೋಡ್ ಬರುತ್ತೆ, ಅದು ನೋಡಿ ಹಾಕೋಬೋದು.
ನೋಡಿ 195 ರೇಂಜ್ ತೋರಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಯಾವ ಪ್ಯಾಸೆಂಜರು ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋ ತೋರಿಸುತ್ತೆ. ಟೈಮ್ ತೋರಿಸ್ತಾ ಇದೆ, ಮತ್ತೆ ಗೇರ್ ಮೋಡ್ ತೋರಿಸ್ತಾ ಇದೆ, ಅಂಡ್ ಎಕ್ಸಾಕ್ಟ್ ಆಗಿ ಯಾವ ಡೋರ್ ಓಪನ್ ಆಗಿದೆ, ಮತ್ತೆ ಡ್ರೈವ್ ಮೋಡು, ಓಡೋಮೀಟರ್, ಅಂಡ್ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜು ಮತ್ತೆ ಅದರದ್ದು ಬಾರ್ ಲೆವೆಲ್ ಎಲ್ಲ ತೋರಿಸುತ್ತೆ. ಇಲ್ಲಿ ಟೆಂಪರೇಚರ್ ಮೀಟರ್ ತೋರಿಸುತ್ತೆ. ಅಂಡ್ ಇದನ್ನ ಬ್ರೌಸ್ ಮಾಡಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಟ್ರಿಪ್ ಇನ್ಫೋ ಬರುತ್ತೆ. ಇದರಲ್ಲಿ ರೇಂಜು, ಟ್ರಿಪ್ ಅದು ಡಿಸ್ಟೆನ್ಸ್, ಆವರೇಜ್ ಎನರ್ಜಿ ಕನ್ಸಂಪ್ಷನ್, ಟ್ರಿಪ್ ಬಿ ಅದ್ರದ್ದು ಆವರೇಜ್ ಎನರ್ಜಿ ಕನ್ಸಂಪ್ಷನ್ ಬರುತ್ತೆ. ನೆಕ್ಸ್ಟು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ, ಮತ್ತೆ ಸರ್ವಿಸ್ ರಿಮೈಂಡರ್ ಸಹ ಬರುತ್ತೆ. ಎನರ್ಜಿ ಅನಾಲಿಟಿಕ್ಸ್ ಅಲ್ಲಿ ಹಿಸ್ಟೋಗ್ರಾಮ್ ಅಂತ ಇದೆ. ಅಂದ್ರೆ ಬೇಸಿಕ್ಲಿ ನೀವು ಕಾರ್ ಆಕ್ಸಿಲರೇಟು ಮತ್ತೆ ಬ್ರೇಕಿಂಗು ಮತ್ತೆ ಹೆಂಗೆ ರೀಜನ್ ಆಗಿದೆ ಓಡಿಸ್ಬೇಕಾದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಗ್ರಾಫ್ ಅಲ್ಲಿ ತೋರಿಸುತ್ತೆ. ಅದೇ ಹಿಸ್ಟೋಗ್ರಾಮು. ಮತ್ತೆ ಎನರ್ಜಿ ಫ್ಲೋ ಮೀಟರ್ ಸಹ ಬರುತ್ತೆ ನಿಮಗೆ ಇಲ್ಲಿ. ನೆಕ್ಸ್ಟ್ ಮೀಡಿಯಾ ರಿಲೇಟೆಡ್ ಬರುತ್ತೆ. ಲೈಕ್ ಏನು ಕನೆಕ್ಟ್ ಮಾಡಿರ್ತೀರೋ ಅದು ತೋರಿಸ್ತಾರೆ. ಇವಾಗ ರೇಡಿಯೋ ಓಡ್ತಾ ಇದೆ ಅದು ತೋರಿಸ್ತಾರೆ. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಂಡು ನೀವು ಸಾಂಗ್ ಪ್ಲೇ ಮಾಡೋದು ಅದನ್ನು ಸಹ ತೋರಿಸುತ್ತೆ ಇಲ್ಲಿ. ನ್ಯಾವಿಗೇಷನ್ ಸಹ ಬರುತ್ತೆ. ಅಂದ್ರೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಂಡ್ರೆ ಪೂರ್ತಿ ಮ್ಯಾಪ್ ವ್ಯೂ ಸಹ ಸಿಗುತ್ತೆ ನಿಮಗೆ. ದಟ್ಸ್ ಸೂಪರ್ ಕೂಲ್ ಥಿಂಗ್. ಅಂಡ್ ಇಲ್ಲಿ ಕಂಪಸ್ ಸಹ ಬರುತ್ತೆ. ನೋಟಿಫಿಕೇಶನ್ಸ್ ಏನಾದ್ರು ಇತ್ತು ಅಂದ್ರೆ ತೋರಿಸುತ್ತೆ. ಮತ್ತೆ ಚಾರ್ಜರ್ ನಾಟ್ ಕನೆಕ್ಟೆಡ್ ಅಂದ್ರೆ ಎನರ್ಜಿ ಇನ್ಫೋ. ಲೈಕ್ ಚಾರ್ಜರ್ ಕನೆಕ್ಟ್ ಮಾಡಿದಾಗ ಎಷ್ಟೊತ್ತು ತಗೊಳುತ್ತೆ ಚಾರ್ಜ್ ಆಗೋಕ್ಕೆ, ಮತ್ತೆ ಎಷ್ಟು ಚಾರ್ಜಿಂಗ್ ಆಗ್ತಾ ಇದೆ, ಇನ್ನು ಎಷ್ಟು ಲೆಫ್ಟ್ ಔಟ್ ಇದೆ ಅನ್ನೋ ಇನ್ಫಾರ್ಮೇಷನ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ. ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ ಬಂದರೆ ಇದು ಕೂಡ 10.25 ಇಂಚ್ ಇರುವಂತಹ ಇನ್ಫೋಟೈನ್ಮೆಂಟ್ ಸ್ಕ್ರೀನ್. ಇದಕ್ಕೆ ವೈರ್ಲೆಸ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ. ಆ್ಯಂಡ್ ನೆಕ್ಸಾನ್ ಇವಿಲಿ ಏನು ನೋಡ್ತೀರಾ ನೀವು Arcade.tv ಅದು ಸಹ ಬರುತ್ತೆ ಆ್ಯಪ್ ಸೂಟು. ಸೊ ದಟ್ ನೀವು ಚಾರ್ಜ್ ಹಾಕಿದಾಗ ಗೇಮ್ಸ್ ಆಡೋದಾಗಿರ್ಬೋದು, ಮೂವೀಸ್ ನೋಡೋದಾಗಿರ್ಬೋದು, ಬಿಲ್ಟಿನ್ ಆ್ಯಪ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ದಟ್ ಸೈನಿಂಗ್ ಮಾಡ್ಕೊಂಡು ಯು ಕ್ಯಾನ್ ಪ್ಲೇ ಇಟ್ ಅಪ್. ಈ ಕಾರಲ್ಲಿ ಏರ್ ಪ್ಯೂರಿಫೈರ್ ಬರುತ್ತೆ ವಿತ್ AQI ಮಾನಿಟರ್. PM 2.5 ಫಿಲ್ಟರ್ ಕೊಟ್ಟರು ಅಂತ ನೋಡ್ಬೋದು. ಸದ್ಯಕ್ಕೆ ವೆರಿ ಪೂರ್ ಅಂತ ತೋರಿಸ್ತಾ ಇದೆ. ಮೂಡ್ ಲೈಟ್ ಸಹ ಬರುತ್ತೆ ಸ್ನೇಹಿತರೆ. ಮೂಡ್ ಲೈಟ್ ಅಂತ ಅಂದ್ರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಇದು. ಅಂಡ್ ಫುಟ್ವೆಲ್ ಅಲ್ಲೂ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಗ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ನನ್ನ ಕಾಲ ಹತ್ರ ಇರೋದು ಗ್ರೀನು. ಅಂಡ್ ಈವನ್ ಕೋ ಡ್ರೈವರ್ ಸೈಡ್ ಸಹ ಫುಟ್ವೆಲ್ ಲೈಟ್ ಬರುತ್ತೆ. ಈ ಲೈಟ್ ಸಹ ಚೇಂಜ್ ಮಾಡ್ಕೋಬಹುದು. ನೋಡಿ ಲೈಟ್ ಏನು ಇರೋದನ್ನ ನಾನು ಇವಾಗ ಪೂರ್ತಿ ವೈಟ್ ಮಾಡಾಕ್ತೀನಿ. ನೋಡಿ ಕಲರ್ ಚೇಂಜ್ ಆಯ್ತು ಇವಾಗ. ಸೊ ಸಿಂಕ್ ವಿತ್ ಡ್ರೈವ್ ಮೋಡು ಬರುತ್ತೆ, ಸಿಂಕ್ ವಿತ್ ಮ್ಯೂಸಿಕ್ ಬರುತ್ತೆ. ಸಿಂಕ್ ವಿತ್ ಮ್ಯೂಸಿಕ್ ಕೊಟ್ಟರೆ ಅಕಾರ್ಡಿಂಗ್ ಟು ದ ಬೀಟ್ಸ್ ಮೋಡ್ ಲೈಟ್ ಸಹ ಚೇಂಜ್ ಆಗುತ್ತೆ. ಈ ಕಲರ್ ಬಿಟ್ಟು ನನಗೆ ಬೇರೆದು ಬೇಕು ಅಂತಂದ್ರೆ ಎಸ್ ಯು ಕ್ಯಾನ್ ಹ್ಯಾವ್. ನೋಡಿ ಸನ್ಸೆಟ್ ಇದೆ. ಸನ್ಸೆಟ್ ಬಂದಾಗ ನೋಡಿ ಯಾವ ಕಲರ್ ಬಂತು. ಸೊ ಯು ಕ್ಯಾನ್ ಕಾನ್ಫಿಗರ್ ಇಟ್ ಗೈಸ್. ಮಿಡ್ ಕಂಟ್ರೋಲ್ ಸಹ ಬರುತ್ತೆ. ಆ್ಯಂಡ್ ಸೌಂಡ್ ಡೆಮೋ ಬರುತ್ತೆ. ಆ್ಯಂಡ್ ಸರೌಂಡ್ ವ್ಯೂ ಸಹ ಬರುತ್ತೆ. ಬೇಸಿಕಲಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಆ್ಯಂಡ್ ವಾಯ್ಸ್ ಅಸಿಸ್ಟೆಂಟ್ ಬರುತ್ತೆ. ವಾಯ್ಸ್ ಅಸಿಸ್ಟೆಂಟ್ ನಿಮಗೆ 4 ಇದೆ ಇದರಲ್ಲಿ. ಅಂದರೆ ಹೇ ಟಾಟಾ, ಗೂಗಲ್ ಅಸಿಸ್ಟೆಂಟು, ಅಲೆಕ್ಸಾ, ಸಿರಿ ಇಷ್ಟು ಬರುತ್ತೆ. ಅಂಡ್ ವಾಟ್ 3 ವರ್ಡ್ಸ್ ಬರುತ್ತೆ ನ್ಯಾವಿಗೇಷನ್ ಸಿಸ್ಟಮ್ಗೆ. ಆ್ಯಂಡ್ ಲ್ಯಾಂಗ್ವೇಜಸ್ ಬಂದು 6 ಲ್ಯಾಂಗ್ವೇಜಸ್ ಸಪೋರ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಮಲ್ಟಿ ರೀಜನಲ್ ಲ್ಯಾಂಗ್ವೇಜ್. ಕನ್ನಡ ಕೂಡ ಸಪೋರ್ಟ್ ಆಗುತ್ತೆ ಇದರಲ್ಲಿ. ಎಸ್ ಇವೆಂಟ್ ಕೆಳಗಡೆ ಕೊಟ್ಟಿರೋಂಥದ್ದು ನೋಡ್ಬೋದು. ನೆಕ್ಸಾನ್ ಅಲ್ಲಿ ಏನು ನೋಡ್ತೀರಾ, ಸೇಮ್ ಟೈಪ್ ಆಫ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಕೊಟ್ಟಿದ್ದಾರೆ ಇಲ್ಲಿ. ಟಚ್ ಬೇಸ್ಡ್ ಆಕ್ಚುಲಿ ಇದು. ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಅಂತ ಹೇಳ್ಬೋದು. ಬಂದು ಚಾರ್ಜಿಂಗ್ ಲೀಡ್ ಓಪನ್ ಮಾಡಕ್ಕೆ. ಇದು ಬಂದು ನೀವೇನು ಚಾರ್ಜರ್ನ ಕನೆಕ್ಟ್ ಮಾಡಿರ್ತೀರಾ ಅದನ್ನ ಲಾಕ್ ರಿಲೀಸ್ ಮಾಡಕ್ ಕೊಟ್ಟಿರುವಂತದ್ದು. ನೀವು ಚಾರ್ಜ್ ಹಾಕಿದಾಗ ಡೆಫಿನೆಟ್ಲಿ ಲಾಕ್ ಆಗಿರುತ್ತೆ, ಯಾರು ಓಪನ್ ಮಾಡಬಾರ್ದು ಅಂತ. ಇದು ಬಂದು ಫ್ರಂಟ್ ಫಾಗ್ ಆನ್ ಮಾಡಕ್ಕೆ ಹಿಲ್ ಡಿಸೆಂಟ್ ಕಂಟ್ರೋಲು, ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ, ಬೂಟ್ ಲಾಕ್ ರಿಲೀಸ್ ಕೊಟ್ಟಿರುವಂತದ್ದು, ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಕೆಳಗಡೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲಿಗೆ ಬೇಕಾಗಿರುವಂತದ್ದು ಕೊಟ್ಟಿದ್ದಾರೆ. ಫೆರ್ಚರ್ ಕಂಟ್ರೋಲರ್, ಇದು ಬಂದು ಬ್ಲೋಯರ್ ಕಂಟ್ರೋಲರ್. ಅಂಡ್ 360 ಡಿಗ್ರಿ ಕ್ಯಾಮ್ರಾ ಅಂತ ಹೇಳಿದ್ನಲ್ಲ ನೋಡಿ, ಇದು 360 ಡಿಗ್ರಿ ಕ್ಯಾಮ್ರಾ. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಏನು ಓಪನ್ ಆಗಿದೆಯೋ ಅಲ್ಲಿ ಪೂರ್ತಿ ಈ ತರ ಬ್ಲಾಕ್ ಡೌಟ್ ಮಾಡುತ್ತೆ. ಇವಾಗ ಸದ್ಯಕ್ಕೆ ಲೆಫ್ಟ್ ಡೋರು ಮತ್ತೆ ಹಿಂದ್ಗಡೆ ಬೂಟ್ ಓಪನ್ ಆಗಿದೆ ಅದಕ್ಕೆ. ಅಂಡ್ ಹಿಂದ್ಗಡೆ ಒಬ್ರು ನಿಂತಿದ್ದಾರೆ ಅದಕ್ಕೆ ಈ ತರ ರೆಡ್ ಅಲ್ಲಿ ತೋರಿಸ್ತಾ ಇರೋದು. ಆಕ್ಚುಲಿ ನೋಡಿ ಇಲ್ಲಿ ಹಿಂದ್ಗಡೆ ಒಬ್ರು ನಿಂತಿದ್ದಾರೆ. ಅಂಡ್ ಯಾವ ವ್ಯೂ ಬೇಕೋ ನೀವು ಆ ವ್ಯೂ ಸಹ ನೀವು ಮಾಡ್ಕೋಬಹುದು. ಇದು ಒಂದು 2D ವ್ಯೂ. 3D ವ್ಯೂ ತಗೊಂಡ್ರೆ ಸರೌಂಡ್ ಕ್ಯಾಮ್ರಾ ಸಹ ನೋಡ್ಬೋದು. ಲೈಕ್ ಎಕ್ಸಾಕ್ಟ್ ಆಗಿ ಏನಿದೆ ಅನ್ನೋದು ಕಾಣುತ್ತೆ. ನೋಡಿ ಎಲ್ಲಾ ಡೋರ್ ಕ್ಲೋಸ್ ಮಾಡಿದ್ರೆ ಈ ತರ ನೀಟ್ ಆಗತ್ತೆ. ಲೈಕ್ ಎಲ್ಲೋ ಒಂಥರ ಬ್ಲಾಕ್ ಸ್ಪಾಟ್ಸ್ ಇರಲ್ಲ. ಮಲ್ಟಿಪಲ್ ವ್ಯೂಸ್ ಸಹ ಕಾಣುತ್ತೆ ನಿಮಗೆ ಇಲ್ಲಿ. ಈ ಗೈಡ್ ಲೈನ್ಸ್ ಏನಿದೆ ಪ್ಯೂರ್ಲಿ ಅಡಾಪ್ಟಿವ್ ಗೈಸ್. ಅಂದ್ರೆ ಈಗ ನೋಡಿ ಕಾರ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಕಾರ್ ಸ್ಟಾರ್ಟ್ ಆಯ್ತು. ಅಂಡ್ ಸ್ಟೇರಿಂಗ್ ಯಾವ ಕಡೆ ಮೂವ್ ಆಗುತ್ತೋ ಅಕಾರ್ಡಿಂಗ್ಲಿ ಗೈಡ್ ಲೈನ್ ಸಹ ಮೂವ್ ಆಗುತ್ತೆ. ಅಂದ್ರೆ ನಿಮ್ ಕಾರ್ ಎಲ್ಲಿಗೆ ಪಾಯಿಂಟ್ ಆಗ್ತಾ ಇದೆ ಅಂತ ಅನ್ನೋದು ಎಕ್ಸಾಕ್ಟ್ ಆಗಿ ಕಾಣುತ್ತೆ. ದಟ್ಸ್ ಸೂಪರ್ ಕೂಲ್ ಥಿಂಗ್ ಆಕ್ಚುಲಿ. ಕೆಳಗಡೆ ಬಂದ್ರೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ, USB ಕೊಟ್ಟಿದ್ದಾರೆ, ಮತ್ತೆ ಟೈಪ್ ಸಿ ಕೊಟ್ಟಿದ್ದಾರೆ, ಅಂಡ್ 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದ್ದಾರೆ. ನೆಕ್ಸಾನ್ ಟಾಪ್ ಅಂಡ್ ಇವಿಲ್ ಏನ್ ನೋಡ್ತೀರಾ, ನರ್ಡ್ ಫಿನಿಶ್ ಇರುವಂತಹ ಡ್ರೈವ್ ನಾಬ್, ಆ ತರದ್ ಒಂದು ನಾಬ್ ಕೊಟ್ಟಿದ್ದಾರೆ ಇಲ್ಲಿ. ಬೇಸಿಕ್ಲಿ ಗೇರ್ ನಾಬ್. ಆಕ್ಚುಲಿ ಪಾರ್ಕಿಂಗ್ ಅಲ್ಲಿ ಇದೆ, ರಿವರ್ಸ್ ಇದೆ, ನ್ಯೂಟ್ರಲ್ ಕೊಟ್ಟಿದ್ದಾರೆ, ಅಂಡ್ ಡ್ರೈವ್ ಮೋಡ್ ಸಹ ಬರುತ್ತೆ. ಈ ಕಾರಲ್ಲಿ 3 ಡ್ರೈವ್ ಮೋಡ್ ಬರುತ್ತೆ, ಇಕೋ, ಸಿಟಿ ಅಂಡ್ ಸ್ಪೋರ್ಟ್ಸ್. ಅಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಆಟೋ ಹೋಲ್ಡ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಇಲ್ಲಿ 2 ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸಿಗೆ ಬಂದ್ರೆ ಆಕ್ಚುಲಿ ಇಟ್ಸ್ ಅ ಹ್ಯೂಜ್ ಗ್ಲೋ ಬಾಕ್ಸ್ ಸ್ನೇಹಿತರೆ. ಲೈಟು ಮತ್ತೆ ಕೂಲಿಂಗ್ ಫಂಕ್ಷನ್ ಎರಡೂ ಇದೆ.
ಆಟೋ ಡಿಮಿಂಗ್ IRVM ಬರುತ್ತೆ ಈ ಕಾರಲ್ಲಿ. LED ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಅಂಡ್ SOS ಬಟನ್ ಮತ್ತೆ ಎಮರ್ಜೆನ್ಸಿ ಬಟನ್ ಎರಡು ಕೊಟ್ಟಿದ್ದಾರೆ. ಸೈಡ್ ಬರೀ ಸ್ಟ್ರಿಪ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಈ ಕಡೆ ಇದರಲ್ಲಿ ಬರೀ ಮಿರರ್ ಒಂದೇ ಕೊಟ್ಟಿರೋದು, ಇನ್ನೇನು ಕೊಟ್ಟಿಲ್ಲ. ಅಂಡ್ ಸನ್ರೂಫ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಇದೆ, ನೋಡ್ಬೋದು ಈ ಕಾರಲ್ಲಿ ಸನ್ರೂಫ್ ಇರುವಂಥದ್ದು. ಬಟ್ ವಾಯ್ಸ್ ಕಮಾಂಡ್ ಅಲ್ಲಿ ನಾವು ಮಾಡೋಣ ಬನ್ನಿ. ಓಪನ್ ಸನ್ರೂಫ್ ನೋಡಿ, ಸನ್ರೂಫ್ ಓಪನ್ ಆಗ್ತಾ ಇದೆ. ಸೊ ಇಟ್ಸ್ ಡಿಸೆಂಟ್ ಸೈಜ್ ಸನ್ರೂಫ್, ಒಳ್ಳೆ ಗಾಳಿ ಬೆಳಕು ಬರೋಕ್ಕೆ ಸಫಿಷಿಯೆಂಟ್ ಸನ್ರೂಫ್ ಅಂತ ಹೇಳ್ಬೋದು. ಮತ್ತೆ ಅದರಲ್ಲೇ ಕ್ಲೋಸ್ ಮಾಡೋಣ ತಡ್ರಿ. ಕ್ಲೋಸ್ ಸನ್ರೂಫ್. ನೆಕ್ಸ್ಟು ಈ ಕಾರಿನ ಫ್ರಂಕಿಗೆ ಬರೋಣ ಸ್ನೇಹಿತರೆ. ಫ್ರಂಕ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮೋಟರ್ ಪ್ಲೇಸ್ ಮಾಡ್ಯಾರೆ. ಜೆಂಟು ಮೋಟರು, ಪರ್ಮನೆಂಟ್ ಮ್ಯಾಗ್ನೆಟ್, ಅಸಿಂಕ್ರನಸ್ ಮೋಟರು. ಬಟ್ ಏನಕ್ಕೆ ಫ್ರಂಕ್ ಅಂದೆ ಅಂತಂದರೆ, ಇಲ್ಲಿ ಮೇಲ್ಗಡೆ ಏನು ಕವರಿಂಗ್ ನೋಡ್ತಾ ಇದ್ದೀರಾ, ಇದ್ರ ಕೆಳಗಡೆನೇ ಮೋಟರ್ ಇರೋದು. ಬಟ್ ಇಲ್ಲಿ ನೋಡಿ ಸ್ಪೇಸ್ ಎಷ್ಟಿದೆ ಅಂತ ಅನ್ನೋದು ಇದ್ರ ಮೇಲೆ. ಸೊ ಆ್ಯಕ್ಸಸರಿಯಾಗಿ ನೀವು ಇಲ್ಲಿ ಒಂದು ಫ್ರಂಕ್ ಸಹ ಹಾಕೋಬೋದು. ಅದು ಕೂಡ 14 ಲೀಟರ್ ಕೆಪಾಸಿಟಿ ಇರುವಂತಹ ಫ್ರಂಕ್ ಅದು. ಇದನ್ನು ತೆಗೆದುಬಿಟ್ಟು ಸೊ ದಟ್ಸ್ ಒನ್ ಆ್ಯಕ್ಸಸರಿ. ಅಪಾರ್ಟ್ ಫ್ರಮ್ ಬೂಟ್ ನಿಮಗೆ ಎಕ್ಸ್ಟ್ರಾ ಲಗೇಜ್ ಸ್ಪೇಸಿಂಗ್ ಬೇಕು ಅಂದರೆ ಇಲ್ಲೂ ಸಹ ಮಾಡ್ಕೋಬೋದು. ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ. ದೇವರಿಗೆ ಗೊತ್ತು ಯಾಕೆ ಕೊಟ್ಟಿದ್ದಾರೆ ಅಂತ. ಇವಿ ಕಾರಿಗೆ ಇನ್ಸುಲೇಷನ್ ಬೇಕಾ ನೀವೇ ಹೇಳಿ. ಡೆಫಿನೆಟ್ಲಿ ಬೇಕಾಗಿಲ್ಲ ನನ್ನ ಪ್ರಕಾರ. .EVನದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ನೆಕ್ಸ್ಟು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು ಇವಾಗ. ಸ್ಟ್ಯಾಂಡರ್ಡ್ ಫೀಚರ್ಸ್ ಆಗಿ ತುಂಬ ಸೇಫ್ಟಿ ಫೀಚರ್ಸ್ಗಳನ್ನ ಪಂಚಲ್ಲಿ ಲೋಡ್ ಮಾಡ್ಯಾರೆ. ಆ್ಯಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ Acti.EV ಆರ್ಕಿಟೆಕ್ಚರ್ ಮೇಲೆ ಬಿಲ್ಡ್ ಮಾಡಿರುವಂತಹ ಪಂಚ್ ಇದು. ಬೇಸಿಕ್ಲಿ ಈ ಆರ್ಕಿಟೆಕ್ಚರ್ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ, ಎಲ್ಲ ಕಾರ್ ಬ್ರ್ಯಾಂಡ್ನವರು 1-1.5 ವರ್ಷದ ಮುಂದೆ ಯೋಚನೆ ಮಾಡಿದ್ರೆ, ಟಾಟಾನವರು 3 ವರ್ಷ 4 ವರ್ಷದ ಅಹೆಡ್ ಯೋಚನೆ ಮಾಡಿರೋಂಗಿದ್ದಾರೆ. ಬಿಕಾಸ್ ಇದೇ ಆರ್ಕಿಟೆಕ್ಚರ್ ಮೇಲೆ ಮೋರ್ ದೆನ್ 5 ಕಾರ್ಸು ಲಾಂಚ್ ಆಗೋ ಪ್ಲ್ಯಾನ್ಸ್ಗಳನ್ನ ಇಟ್ಕೊಂಡಿದ್ದಾರೆ, ಅದು ಕೂಡ 18 ಮಂತ್ಸ್ ಪ್ಲ್ಯಾನ್ಗೆ. ಆರ್ಕಿಟೆಕ್ಚರ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈ ಆರ್ಕಿಟೆಕ್ಚರ್ ಯಾವ ರೇಂಜಿಗೆ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ, ಟಾಟಾನವರು ಕ್ರ್ಯಾಶ್ ಟೆಸ್ಟ್ ಆದ್ರೂ ಗ್ಲೋಬಲ್ ಎನ್ಕ್ಯಾಪಲ್ಲಿ ಮತ್ತು ಭಾರತ್ ಎನ್ಕ್ಯಾಪಲ್ಲಿ 5 ಸ್ಟಾರ್ ಸಿಗಲೇಬೇಕು, ಆ ರೀತಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಟಾಟಾ ಈಸ್ ಪ್ರಿಟಿ ಕಾನ್ಫಿಡೆಂಟ್ ಆನ್ ದೇರ್ ಆರ್ಕಿಟೆಕ್ಚರ್. ಆ್ಯಂಡ್ 6 ಏರ್ ಬ್ಯಾಗ್ ಸಹ ಇದೆ. ಭಾರತ್ ಎನ್ಕ್ಯಾಪಲ್ಲಿ ಗೊತ್ತು ನಿಮಗೆ 5 ಸ್ಟಾರ್ ಬೇಕು ಅಂತಂದರೆ 6 ಏರ್ ಬ್ಯಾಗ್ ಇಸ್ ಮ್ಯಾಂಡೇಟ್ರಿ. ಸೊ 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಐಸ್ಪೋರ್ಡ್ ಪಂಚನೆ 5 ಸ್ಟಾರ್ ಸಿಕ್ಕಿದ್ಮೇಲೆ EV ಸಿಗದೆ ಇರುತ್ತೆ ಹೇಳಿ, ಡೆಫಿನೆಟ್ಲಿ ಸಿಗುತ್ತೆ. ಬೇಸಿಕ್ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಹೇಳೋದು ಮರೆತೆ. ಈ ಕಾರಿನ ಡೈಮೆನ್ಷನ್ಸ್ ನೋಡೋದಾದರೆ 3.8 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್ ಮತ್ತು 2.4 ಮೀಟರ್ಸು ವೀಲ್ ಬೇಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 190 mm ಬರುತ್ತೆ. ಆ್ಯಂಡ್ ಈ ಕಾರಿನ ವಾಟರ್ ವೇಡಿಂಗ್ ಕೆಪಾಸಿಟಿ ಬಂದು 370 mm ಇದೆ ಸ್ನೇಹಿತರೆ. 370 mm ಅಂದರೆ ಆಲ್ಮೋಸ್ಟ್ ಈ .EV ಏನು ನೋಡ್ತಾ ಇದ್ದೀರಾ ಇಲ್ಲಿವರೆಗೂ ಬಂದೇ ಬರುತ್ತೆ. ಸೊ ಇಲ್ಲಿವರೆಗೂ ನೀರು ನಿಂತ್ರೂ ಕಾರ್ಗೇನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಲಿಕ್ವಿಡ್ ಕೂಲ್ಡ್ IP67 ರೇಟೆಡ್ ಬ್ಯಾಟ್ರಿ ಪ್ಯಾಕ್ ಇರುವಂಥದ್ದು. ಇದಿಷ್ಟು ಟಾಟಾ ಪಂಚ್ EVದು ವಿಮರ್ಶೆ ಆಗಿತ್ತು. ಐ ಹೋಪ್ ನಾನು ಮಾಡಿದ್ದು ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕು ಮತ್ತು ಸಬ್ಸ್ಕ್ರೈಬ್ ಮುಖಾಂತರನೇ ನಿಮ್ಮ ಸಪೋರ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡೋದು. ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.